ನಟ ದರ್ಶನ್ ವಿರುದ್ಧ ಕೊಲೆ ಕೇಸು ಬಿದ್ದು ಹೋಗುತ್ತಾ ಸ್ಯಾಂಡಲ್ವುಡ್ ದಾಸನಿಗೆ ಶೀಘ್ರದಲ್ಲೇ ಸಿಕ್ಕೇ ಬಿಡುತ್ತಾ ಬೇಲ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಖುಲಾಸೆಯಾಗ್ತಾರಾ ಎನ್ನುವಂತಹ ಪ್ರಶ್ನೆಗಳೆದ್ದಿದ್ದಾವೆ. ಹಾಗಾದ್ರೆ ನಟ ದರ್ಶನ್ ಕೇಸ್ನಲ್ಲಿ ದರ್ಶನ್ ಹೊರಬರೋದಕ್ಕೇನು ಕಾರಣ ಅಥವಾ ಬರಬಹುದಾದ ವಿಚಾರಗಳು ಏನೇನಿದೆ? ನಿಜಕ್ಕೂ ಕೂಡ ಅತ್ಯಂತ ರೋಚಕವಾದಂತಹ ಸುದ್ದಿ ಇದು. ಒಂದು ವೇಳೆ ದರ್ಶನ್ ಬೇಗ ಜಾಮೀನು ಸಿಕ್ಕಿ ಹೊರಬರುವುದಾದರೆ ಯಾವ ಕಾರಣಕ್ಕೋಸ್ಕರ? ರತ್ನಪ್ರಭಾರ ಏನು ವೈರುಧ್ಯಮಯವಾದ ಹೇಳಿಕೆಗಳೇ ಈ ಪ್ರಕರಣದ ತೀವ್ರತೆ ಕಡಿಮೆ ಆಗೋದಕ್ಕೆ ಕಾರಣ ಆಯ್ತಾ? ಪೊಲೀಸರಿಗೆ ನೀಡಿದ್ದ ಹೇಳಿಕೆಗೆ ವ್ಯತಿರಿಕ್ತವಾಗಿ ಸಾಕ್ಷಿ ನುಡಿದಿದ್ದ ರತ್ನಪ್ರಭಾ ಆರೋಪಿಗಳಿಗೆ ಅನುಕೂಲ ಮಾಡಿಕೊಡುತ್ತಾ ರೇಣುಕಾಸ್ವಾಮಿ ತಾಯಿಯ ಹೇಳಿಕೆ. ರತ್ನಪ್ರಭಾರಂತೆ ಉಳಿದ ಸಾಕ್ಷಿಗಳು ಸರಿಯಾಗಿ ಹೇಳಿಕೆ ನೀಡದಿದ್ದರೆ ಕೇಸ್ ಖತಮ್ ಆಗುತ್ತೆ. ನಟ ದರ್ಶನ್ ವಿರುದ್ಧ ಕೊಲೆ ಕೇಸು ಬಿದ್ದು ಹೋಗುತ್ತಾ? ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿದ್ದಾರಲ್ಲ ನಟ ದರ್ಶನ್, ಈ ದರ್ಶನ್ ಪ್ರಕರಣ ಒಂದು ಹೀನಸ್ ಪ್ರಕರಣ. ಅಂದ್ರೆ ಹೀನಸ್ ಅಂದ್ರೆ ಗಂಭೀರವಾದ ಒಂದು ಕ್ರೈಮು. ಈ ಪ್ರಕರಣದಲ್ಲಿ ಸಾಕ್ಷಿಗಳು ಯಾರ್ಯಾರು? ಒಂದು ಚಿಕ್ಕಣ್ಣ, ಇನ್ನೊಂದು ರೇಣುಕಾಸ್ವಾಮಿಯ ತಂದೆ, ಇನ್ನೊಂದು ರೇಣುಕಾಸ್ವಾಮಿಯ ತಾಯಿ. ಈ ಮೂರು ಸಾಕ್ಷಿಗಳ ಪೈಕಿ ಯಾವುದಾದ್ರೂ ಒಂದು ಸಾಕ್ಷಿ ದುರ್ಬಲಗೊಂಡರೆ, ಅರ್ಥ ಮಾಡ್ಕೊಳ್ಳಿ, ಈ ಸಾಕ್ಷಿಗಳು ದುರ್ಬಲಗೊಂಡರೆ ಈ ದುರ್ಬಲಗೊಂಡ ಸಾಕ್ಷಿಗಳನ್ನು ವಿಟ್ನೆಸ್ ಎಂದು ಕೋರ್ಟ್ ಪರಿಗಣಿಸಿಕೊಳ್ಳುವುದಿಲ್ಲ. ಹಾಗಾದರೆ ಈ ಸಾಕ್ಷಿಗಳು ದುರ್ಬಲ ಆಗೋದು ಯಾವಾಗ ಅಂದರೆ ಮಂಗಳವಾರ ಹೇಳಿದ್ದು ಬುಧವಾರ ಗೊತ್ತಿಲ್ಲ ಅನ್ನೋದು, ಬುಧವಾರ ಹೇಳಿದ್ದನ್ನು ಗುರುವಾರ ನಾನು ಹೇಳೇ ಇಲ್ಲ ಅನ್ನೋದು, ಇದು ದುರ್ಬಲಗೊಳ್ಳುವ ಸಾಧ್ಯತೆಗಳಿರುವ ಅಂಶಗಳು. ಹಾಗಾದರೆ ರತ್ನಪ್ರಭಾ ರೇಣುಕಾಸ್ವಾಮಿಯ ತಾಯಿ ಎಲ್ಲೆಲ್ಲಿ ಎಡವಟ್ಟು ಮಾಡ್ಕೊಂಡ್ರು? ಫೋನ್ ಕರೆಗಳ ಕುರಿತು ಗೊಂದಲ. ನಂಬರ್ 1, ಮಗ ನಾಪತ್ತೆಯಾದ ದಿನ ಆತನಿಗೆ ಕರೆ ಮಾಡಿರಲಿಲ್ಲ ಅಥವಾ ಆತನಿಂದ ಯಾವುದೇ ಕರೆ ಬಂದಿಲ್ಲ ಎಂದು ಪೊಲೀಸರ ಮುಂದೆ ಹೇಳಿಕೆ ನೀಡಲಾಗಿತ್ತು ಎನ್ನಲಾಗಿದೆ. ಪೊಲೀಸರು ಮುಂದೆ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅದೇ ರತ್ನಪ್ರಭಾ ಘನ ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಏನಂದ್ರು, ನ್ಯಾಯಾಲಯದಲ್ಲಿ ಸಾಕ್ಷ್ಯ ನುಡಿಯುವಾಗ ಘಟನೆ ನಡೆದ ದಿನ ಜೂನ್ 8ನೇ ತಾರೀಕು ಮಗನಿಗೆ 2 ಬಾರಿ ಕರೆ ಮಾಡಿದ್ದಾಗಿ ರತ್ನಪ್ರಭಾ ಅವರು ತಿಳಿಸಿದ್ದಾರೆ. ಅಲ್ಲೊಂದು ಹೇಳಿಕೆ, ಇಲ್ಲೊಂದು ಹೇಳಿಕೆ. ಈ ಹೇಳಿಕೆಗಳಲ್ಲಿ ಸಾಮೀಪ್ಯ ಇಲ್ಲ, ಹಾಗಾಗಿ ಈ ಸಾಕ್ಷ್ಯ ದುರ್ಬಲಗೊಳ್ಳುತ್ತೆ. ಇನ್ನು ಮಗನ ಸ್ನೇಹಿತರ ಜೊತೆಗಿನ ಊಟದ ವಿಚಾರ. ರೇಣುಕಾಸ್ವಾಮಿ ಕೊಲೆ ಆದ್ನಲ್ಲ, ಆ ದಿನದ ಮುಂಚಿತವಾಗಿಯೋ ಅಥವಾ ಆ ದಿನದ ರಾತ್ರಿಯೋ ನಾನು ಮನೆಗೆ ಬರೋದಕ್ಕೆ ಲೇಟ್ ಆಗುತ್ತೆ, ಸ್ನೇಹಿತರ ಜೊತೆ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ಪೊಲೀಸರ ಮುಂದೆ ಹೇಳಿದ್ದು ಮಗ ಊಟಕ್ಕೆ ಬರಲ್ಲ, 4 ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತಿದ್ದೇನೆ ಎಂದು ಫೋನ್ ಮಾಡಿ ಹೇಳಿದ್ದಾಗಿ ಆರಂಭದಲ್ಲಿ ಹೇಳಿಕೆ ನೀಡಲಾಗಿತ್ತು. ಆದರೆ ಕೋರ್ಟ್ನಲ್ಲಿ ಆರೋಪಿ ಪರ ವಕೀಲರು ಆ ಬಗ್ಗೆ ಪ್ರಶ್ನಿಸಿದಾಗ ನಾನು ಅಂತಹ ಯಾವುದೇ ಹೇಳಿಕೆ ನೀಡಿಲ್ಲ ಅಂತ ಇದೇ ರತ್ನಪ್ರಭಾ ಹೇಳಿದ್ದಾರೆ. ಹಾಗಾದರೆ ಕೋರ್ಟ್ನಲ್ಲೊಂದು ಹೇಳಿಕೆ, ಪೊಲೀಸರ ಪ್ರಾಸಿಕ್ಯೂಷನ್ ಮುಂದೆ ಒಂದು ಹೇಳಿಕೆ, ಇವೆರಡೂ ಕೂಡ ವೈರುಧ್ಯ ಇರೋದ್ರಿಂದಾಗಿ ಸ್ವಲ್ಪ ಎಡವಟ್ಟಾಗುತ್ತೆ. ದರ್ಶನ್ ಅವರಿಗೆ ಸಹಕಾರಿಯಾದಂತಹ ತೀರ್ಪು ಬರೋ ಸಾಧ್ಯತೆಗಳಿರ್ತವೆ. ಪೊಲೀಸರ ಮುಂದೆ ತೋರಿಸಿದ ಮೊಬೈಲ್ ತನ್ನ ಮಗನದ್ದೇ ಎಂದು ಗುರುತಿಸಿದ್ದರು, ಆದರೆ ಕೋರ್ಟ್ನಲ್ಲಿ ಗೊತ್ತೇ ಇಲ್ಲ ಅಂತ ಹೇಳ್ತಂತೆ. ಸೊ ಹೀಗೆ ಒಂದಷ್ಟು ಅಂಶಗಳಿದ್ದಾವೆ. ಪೊಲೀಸರ ಮುಂದೆ ನುಡಿದಂತಹ ಹೇಳಿಕೆಗೂ ಕೋರ್ಟ್ನ ಕಟಕಟೆಯಲ್ಲಿ ನಿಂತು ನ್ಯಾಯಾಧೀಶರ ಮುಂದೆ ಅಥವಾ ಪ್ರಾಸಿಕ್ಯೂಷನ್ನ ಮುಂದೆ ಹೇಳಿರುವಂತಹ ಹೇಳಿಕೆಗೂ ಒಂದಕ್ಕೊಂದು ವ್ಯತ್ಯಾಸ ಇರುವುದರಿಂದಾಗಿ ಈ ಪ್ರಕರಣದ ತೀವ್ರತೆ ಕಡಿಮೆಯಾಗುತ್ತೆ. ನಾಳೆ ದಿನ ನಟ ದರ್ಶನ್ಗೆ ಜಾಮೀನು ಸಿಕ್ಕರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.